ಹಲೋ ಫ್ರೆಂಡ್ಸ್, ಶೇಖರ್ ಕೆ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ UPSC SSC ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತುವುದರ ಮುಖಾಂತರ ನೋಟಿಫೈ ಆಗಿರಿ. ನಾವು ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಗೊತ್ತಾಗುತ್ತೆ. ಇವತ್ತು UPSC ಪರೀಕ್ಷೆಯಲ್ಲಿ ಕೇಳಿದಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಪ್ರಶ್ನೆಗಳನ್ನು ಇಟ್ಟುಕೊಂಡು ಅವನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಈ ಪ್ರಶ್ನೆಗಳು ಮುಂದೆ ಎಲ್ಲ ರಾಜ್ಯ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಉಪಯುಕ್ತವಾಗ್ತವೆ. ದಯವಿಟ್ಟು ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಬನ್ನಿ ಕ್ವಶನ್ಗಳನ್ನು ನೋಡೋಣ. ಫಸ್ಟ್ ಕ್ವಶನ್: ಇಫ್ ದ ಮೂನ್ ಈಸ್ ಬ್ರಾಟ್ ಕ್ಲೋಸರ್ ಟು ದ ಅರ್ತ್ such that its distance from the earth becomes half of the original distance, then the gravitational force of attraction between the earth and the moon would. ಅಂದರೆ ಚಂದ್ರ ಮತ್ತು ಭೂಮಿಯ ನಡುವಿನ ಈಗಿನ ಅಂತರವನ್ನು ಅರ್ಧದಷ್ಟು ಮಾಡಿದಾಗ, ಅಂದರೆ ಅರ್ಧ ಮಾಡಿದರೆ ಅದು ಅರ್ಧದಷ್ಟು ಹತ್ತಿರ ತಂದಾಗ ಆವಾಗ ಭೂಮಿ ಮತ್ತು ಚಂದ್ರನ ಮೇಲೆ ಗ್ರಾವಿಟೇಷನಲ್ ಪ್ರಭಾವ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್: ರೆಡ್ಯೂಸ್ ಟು ಹಾಫ್ ಆಫ್ ಇಟ್ಸ್ ಒರಿಜಿನಲ್ ವ್ಯಾಲ್ಯೂ, ಅಂದರೆ ಈಗಿರುವುದಕ್ಕೆ ಅರ್ಧ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಗ್ರಾವಿಟೇಷನಲ್ ಪವರ್. ಇನ್ಕ್ರೀಸ್ 2 ಟೈಮ್ಸ್ ಆಫ್ ಇಟ್ಸ್ ಒರಿಜಿನಲ್ ವ್ಯಾಲ್ಯೂ, ಈಗಿರೋದಕ್ಕಿಂತ 2 ಟೈಮ್ಸ್ ಜಾಸ್ತಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ರಿಮೇನ್ ದ ಸೇಮ್ ಆ್ಯಸ್ ದ ಒರಿಜಿನಲ್ ವ್ಯಾಲ್ಯೂ, ಹೆಂಗಿರುತ್ತೋ ಹಂಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ಕ್ರೀಸ್ ಟು 4 ಟೈಮ್ಸ್ ಆಫ್ ಇಟ್ಸ್ ಒರಿಜಿನಲ್ ವ್ಯಾಲ್ಯೂ, 4 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 4 ಪಟ್ಟು ಜಾಸ್ತಿ ಆಗುತ್ತದೆ. ಅಂದರೆ ಈಗಿನ ಅಂತರವನ್ನು ಅರ್ಧದಷ್ಟು ಕಡಿಮೆ ಮಾಡಿದಾಗ ಆವಾಗ ಚಂದ್ರ ಮತ್ತು ಭೂಮಿಯ ಮಧ್ಯೆ ಗ್ರಾವಿಟೇಷನಲ್ ಪವರು 4 ಪಟ್ಟು ಜಾಸ್ತಿ ಆಗುತ್ತದೆ ಅಂತಲೇ ಹೇಳ್ಬೋದು. ಹೆನ್ಸ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಅಬ್ಜೆಕ್ಟ್ಸ್ ಈಸ್ ರೆಡ್ಯೂಸ್ ಟು ಹಾಫ್, ದ ಗ್ರಾವಿಟೇಷನಲ್ ಫೋರ್ಸ್ ಇನ್ಕ್ರೀಸಸ್ 4 ಟೈಮ್ಸ್. ಆದ್ದರಿಂದ ಯಾವುದೇ ಎರಡು ಅಬ್ಜೆಕ್ಟ್ಗಳ ಮಧ್ಯದಲ್ಲಿ ನಾವು ಅಂತರವನ್ನು ಅರ್ಧದಷ್ಟು ಕಡಿಮೆ ಮಾಡಿದಾಗ ಅದರದ ಗ್ರಾವಿಟೇಷನಲ್ ಪವರು 4 ಪಟ್ಟು ಜಾಸ್ತಿ ಆಗುತ್ತದೆ. ಇದೇ ರೀತಿಯ ಇನ್ನೊಂದು ಪ್ರಶ್ನೆಯನ್ನು ಇಲ್ಲಿ ಗಮನಿಸೋಣ. ಇಫ್ ದ ಡಿಸ್ಟೆನ್ಸ್ ಟು ದ ಮೂನ್ ವೇರ್ ಆಲ್ವ್ಡ್, then the force of attraction between the earth and the moon would be. ಆಪ್ಷನ್: ಕ್ವಾರ್ಟರ್ಡ್, ಹಾಲ್ವ್ಡ್, ಡಬಲ್ಡ್, ಕ್ವಾಡ್ರಪಲ್ಡ್. ಈ ಹಿಂದೆ ಏನು ಪ್ರಶ್ನೆ ನೋಡಿದ್ವಲ್ಲ ಅದೇ ಪ್ರಶ್ನೆನ ಬೇರೆ ರೀತಿ ಕೇಳಲಾಗಿದೆ. ಮೂನು ಮತ್ತು ಚಂದ್ರ ಮತ್ತು ಭೂಮಿಯ ಮಧ್ಯೆ ಇರುವ ಅಂತರವನ್ನು ಅರ್ಧದಷ್ಟು ಕಡಿಮೆ ಮಾಡಿದಾಗ ಆಲ್ಮೋಸ್ಟ್ ಆಲ್ 4 ಟೈಮ್ಸ್ ಹೆಚ್ಚಿಗಾಗುತ್ತೆ, 4 ಪಟ್ಟು ಗ್ರಾವಿಟೇಷನಲ್ ಪವರ್ ಜಾಸ್ತಿ ಆಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. Sonic boom is produced when a source of sound travels at a speed. ಅಂದರೆ ಸೋರ್ಸ್ ಆಫ್ ಸೌಂಡ್ ಯಾವ ಸ್ಪೀಡ್ನಲ್ಲಿ ಚಲಿಸಿದಾಗ ನಾವು ಸೋನಿಕ್ ಬೂಮ್ ಎಂಬುದು ಉತ್ಪತ್ತಿ ಆಗುತ್ತದೆ ಅಥವಾ ಪ್ರೊಡ್ಯೂಸ್ ಆಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಬಂದ್ಬಿಟ್ಟು ಎ, ಗ್ರೇಟರ್ ದ್ಯಾನ್ ದ ಸ್ಪೀಡ್ ಆಫ್ ಸೌಂಡ್, ಗ್ರೇಟರ್ ದ್ಯಾನ್ ದ ಸ್ಪೀಡ್ ಆಫ್ ಲೈಟ್, ಲೆಸ್ಸರ್ ದ್ಯಾನ್ ದ ಸ್ಪೀಡ್ ಆಫ್ ಸೌಂಡ್, ಈಕ್ವಲ್ ಟು ದ ಸ್ಪೀಡ್ ಆಫ್ ಸೌಂಡ್. ಇಲ್ಲಿ ಸರಿಯಾದ ಉತ್ತರ ಗ್ರೇಟರ್ ದ್ಯಾನ್ ದ ಸ್ಪೀಡ್ ಆಫ್ ಸೌಂಡ್. ಅಂದರೆ ಶಬ್ದದ ಸೋರ್ಸ್ ಆಫ್ ಸೌಂಡ್ ಶಬ್ದದ ವೇಗಕ್ಕಿಂತ ಸ್ಪೀಡ್ ಆಫ್ ಸೌಂಡ್ಕಿಂತ ಜಾಸ್ತಿ ಇದ್ದಾಗ ಸೋನಿಕ್ ಬೂಮ್ ಪ್ರೊಡ್ಯೂಸ್ ಆಗುತ್ತೆ. ಸೋನಿಕ್ ಬೂಮ್ ಈಸ್ ಪ್ರೊಡ್ಯೂಸ್ಡ್ ವೆನ್ ಎ ಸೋರ್ಸ್ ಆಫ್ ಸೌಂಡ್ ಟ್ರಾವೆಲ್ಸ್ ಅಟ್ ಎ ಸ್ಪೀಡ್ ಆಫ್ ಗ್ರೇಟರ್ ದ್ಯಾನ್ ದ ಸ್ಪೀಡ್ ಆಫ್ ಸೌಂಡ್. ವೆನ್ ಎ ಸೋರ್ಸ್ ಆಫ್ ಸೌಂಡ್ ಟ್ರಾವೆಲ್ಸ್ ಅಟ್ ಎ ಸ್ಪೀಡ್ greater than the speed of sound, then a shock wave produces, which gives rise to sonic boom. When a sound producing source moves with a speed higher than the sound, shock waves are produced in air. What is the very sharp and loud sound produced by these shock waves called sonic boom? Sonic boom is the very sharp and loud sound produced by these shock waves. Next question: when the speed of an object exceeds the speed of sound, it is said to be traveling at dash speed. Option A, ultrasonic, B, supersonic, C, subsonic, D, infrasonic. ಯಾವುದೇ ಒಂದು ಅಬ್ಜೆಕ್ಟ್ ಶಬ್ದದ ವೇಗಕ್ಕಿಂತ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ರೆ ಅದಕ್ಕೆ ಸೂಪರ್ಸೋನಿಕ್ ಅಂತ ಕರೀತಾರೆ.
ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಆ್ಯನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಎ ಸ್ಪೀಡ್ ಗ್ರೇಟರ್ ದ್ಯಾನ್ ದ ಸ್ಪೀಡ್ ಆಫ್ ಸೌಂಡ್ ಈಸ್ ಸೇಡ್ ಟು ಮೂವ್ ವಿತ್ ಎ ಸೂಪರ್ಸಾನಿಕ್ ಸ್ಪೀಡ್. ಯಾವುದೇ ಒಂದು ಆಬ್ಜೆಕ್ಟು ಶಬ್ದದ ವೇಗಕ್ಕಿಂತ ಜಾಸ್ತಿ ಚಲಿಸ್ತಾ ಇದ್ದರೆ ಅದು ಸೂಪರ್ಸಾನಿಕ್ ವೇಗದಲ್ಲಿ ಚಲಿಸ್ತಾ ಇದೆ ಅಂತ ಅರ್ಥ. ಶಬ್ದದ ವೇಗವು ಸಾಮಾನ್ಯವಾಗಿ 343 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ. ಇದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸ್ತಾ ಇದ್ದರೆ ಅದನ್ನು ಸೂಪರ್ಸಾನಿಕ್ ಎಂದು ಕರೆಯಬಹುದು. ನೆಕ್ಸ್ಟ್ ಕ್ವೆಶನ್, ವಿಚ್ ಒನ್ ಅಮಾಂಗ್ ದ ಫಾಲೋವಿಂಗ್ ಆರ್ ದ ಕರೆಕ್ಟ್ ಸಿಂಬಲ್ಸ್ ಫಾರ್ ದ ಎಲಿಮೆಂಟ್ಸ್ ಗೋಲ್ಡ್, ಟಿನ್ ಆ್ಯಂಡ್ ಲೆಡ್ ರೆಸ್ಪೆಕ್ಟಿವ್ಲಿ? ಇಲ್ಲಿ ಗೋಲ್ಡ್ ಚಿನ್ನ, ಟಿನ್ ತವರ, ಲೆಡ್ ಸೀಸ ಇವು ಮೂರನ್ನು ಕೊಟ್ಟಿದ್ದಾರೆ. ಇವಕ್ಕೆ ಸರಿಯಾದ ಲ್ಯಾಟಿನ್ ಭಾಷೆಯಲ್ಲಿರುವ ಸಿಂಬಲ್ಸನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಯಾವ ಹೊಂದಿಕೆ ಆಗ್ತವೆ, ಕರೆಕ್ಟ್ ಆಪ್ಷನ್ ಯಾವುದು ಅಂತ ಆರಿಸಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, AU, SN, PB. SB ಸಿಂಬಲ್ ಆ್ಯಂಟಿಮನಿ, SP ಮೀನ್ಸ್ ಸ್ಟೀಬಿಯಂ. ಅದೇ ರೀತಿ ಗೋಲ್ಡ್ ಚಿನ್ನ, AU ಅರಮ್, ಇದಕ್ಕೆ ಶೈನಿಂಗ್ ಡೌನ್ ಅಂತಲೂ ಕರೀತಾರೆ. ಇನ್ನೊಂದು ಎಪ್ಪಿ ಅಂದರೆ ಪೆರಮ್, ಇದು ಐರನ್ ಸಿಂಬಲ್ಲು. ಇನ್ನೊಂದು ಲೆಡ್ದು PB ಅಂದರೆ ಪ್ಲಂಬಮ್ಮು. ಇನ್ನು ಮರ್ಕುರಿದು ಹೈಡ್ರಾಜಿರಮ್, ಲಿಕ್ವಿಡ್ ಸಿಲ್ವರ್ ಅಂತಲೂ ಕರೀತಾರೆ ಮರ್ಕುರಿಗೆ, HG ಹೈಡ್ರಾಜಿರಮ್. ಇನ್ನು ಕೇಲಿಯಂ ಅಂದರೆ ಪೊಟ್ಯಾಷಿಯಮ್. ಇನ್ನೊಂದು ಸಿಲ್ವರ್ಗೆ AG ಅಂದರೆ ಅರ್ಜೆಂಟಮ್. ಇನ್ನೊಂದು ಸೋಡಿಯಂಗೆ ನೇಟ್ರಿಯಮ್ ಅಂತಲೂ ಕರೀತಾರೆ. ಇದು ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಇನ್ನೊಂದು ಸರಿಯಾಗಿ ಬರ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಹೌ ಮಚ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಆಫ್ ವೆನಸ್ ಆ್ಯಂಡ್ ಮಾರ್ಸ್? ಶುಕ್ರ ಮತ್ತು ಮಂಗಳ ಗ್ರಹಗಳಲ್ಲಿ ಕಂಡುಬರುವ ಕಾರ್ಬನ್ ಡೈಆಕ್ಸೈಡ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 95-97%. On Venus and Mars, carbon dioxide forms the major components constituting 95-97% of gaseous components on these planets. Which among the following methods is used to separate the constituents present in compound? Option A, electrochemical method, heating method, fractional distillation, decomposition followed by ion exchange. ಇದಕ್ಕೆ ಸರಿಯಾದ ಉತ್ತರ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್. ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಈಸ್ ದ ಪ್ರೊಸೆಸ್ ಆಫ್ ಸಪರೇಷನ್ ಆಫ್ ಎ ಮಿಕ್ಚರ್ ಇಂಟು ಇಟ್ಸ್ ಕಾಂಪೋನೆಂಟ್ ಪಾರ್ಟ್ಸ್ ಆರ್ ಫ್ರ್ಯಾಕ್ಷನ್ಸ್ ಬೈ ದೇರ್ ಬಾಯ್ಲಿಂಗ್ ಪಾಯಿಂಟ್ ಬೈ ಹೀಟಿಂಗ್ ದೆಮ್ ಟು ಎ ಟೆಂಪರೇಚರ್ ಅಟ್ ವಿಚ್ ಒನ್ ಆರ್ ಮೋರ್ ಫ್ರ್ಯಾಕ್ಷನ್ಸ್ ಆಫ್ ದ ಕಾಂಪೌಂಡ್ ವಿಲ್ ವ್ಯಾಪರೈಸ್. ನೆಕ್ಸ್ಟ್ ಕ್ವೆಶನ್, which of the following techniques is used to separate a mixture of acetone and methyl alcohol? Option, centrifugation, vacuum distillation, fractional distillation. The right answer is fractional distillation. Fractional distillation is employed for separating a mixture of two or more volatile liquids having boiling points close to each other. Fractional distillation is the separation of a mixture into its component parts or fractions. Chemical compounds are separated by heating them to a temperature at which one or more fractions of the mixture will vaporize. Next question, the term phyllotaxy refers to the pattern of a arrangement of leaves, branching in stem, flower formation on branch. Option D, arrangement of flowers. Phyllotaxy refers to the arrangement of leaves on a branch or stem. The right answer is option A, arrangement of leaves. Phyllotaxy is the term used to describe the arrangement of leaves around the stem. The proper arrangement of leaves is important for providing sunlight and photosynthesis. The arrangement of leaves on a branch or stem is called phyllotaxy. Next question, chromosomes are composed of DNA and option A, lipids, B, vitamins, C, proteins, D, carbohydrates. Chromosomes are
composed of DNA and option C, proteins. Chromosomes are made up of DNA and proteins. The proteins are histones and the DNA is wrapped around the histones. The nucleus of every cell contains chromosomes. In humans, there are 23 pairs of chromosomes in each cell. A pair of chromosomes is made up of one chromosomes from each parent. Chromosomes are thread-like structures found in the nucleus of a cell. Each chromosome is made up of tightly coiled DNA around proteins called histones that support its structure. ಡಿಯರ್ ಫ್ರೆಂಡ್ಸ್, ಇಷ್ಟೊತ್ತು ನಾನು UPSCಯಲ್ಲಿ ಕೇಳಿರತಕ್ಕಂತಹ ಪ್ರಶ್ನೆಗಳನ್ನು, ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಿಸಿದ 10 ಪ್ರಶ್ನೆಗಳಿಗೆ ವಿಶ್ಲೇಷಣಾತ್ಮಕವಾಗಿ ವಿವರಿಸುವ ಪ್ರಯತ್ನವನ್ನು ಮಾಡಿರುತ್ತೇನೆ. ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ಮುಂದೆ ತರುತ್ತೇನೆ. ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ, ಈ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ನಮಗೆ ಬೆಂಬಲ ನೀಡಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ ಸಿಗೋಣ. ಧನ್ಯವಾದಗಳು.